ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರೇ, ಈ ರಾಜ್ಯದ ರಾಜಕಾರಣದಲ್ಲಿ ಕಳಂಕರಹಿತವಾಗಿ ಬಡವರ ಧ್ವನಿಯಾಗಿ ಪ್ರಾಮಾಣಿಕ ಆಡಳಿತಗಾರನಾಗಿ 40 ವರ್ಷಗಳಿಂದ ಕರ್ನಾಟಕದ ಜನತೆಗೆ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎರಡು 2023ರಲ್ಲಿ ಸಿದ್ದರಾಮಯ್ಯನವರ ಜೊತೆಗೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲೇ ತನ್ನೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಪಕ್ಷವನ್ನ ತಂದುಕೊಟ್ಟಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಚಿವ ಸ್ನೇಹಿತರೆ, ಸಂಸದರೇ, ಶಾಸಕರೇ, ಪಕ್ಷದ ಎಲ್ಲ ಮುಖಂಡರುಗಳೇ, ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಪ್ರಪ್ರಥಮವಾಗಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡೋದಕ್ಕೆ ಗಾಂಧೀಜಿಯಾಗಿ ಅನೇಕ ಜನ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಆಗಸ್ಟ್ 9ರಲ್ಲಿ ಕ್ವಿಟ್ ಇಂಡಿಯಾ ಅಂತ ಹೇಳಿ ಗಾಂಧೀಜಿಯವರ ಕರೆಗೆ ಹೋಗೊಟ್ಟಂತ ಎಲ್ಲ ದೇಶಭಕ್ತರಿಗೆ ನನ್ನ ನಮನಗಳನ್ನ ಪ್ರಪ್ರಥಮವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ನಾವು ಅನೇಕ ಸಮಾರಂಭಗಳನ್ನ ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಮಾಡಿದ್ದೇವೆ. ಚುನಾವಣೆಗೆ ಮೊದಲು ಮಾಡಿದ್ದೇವೆ, ಚುನಾವಣೆಯ ನಂತರವೂ ಕೂಡ ಮಾಡಿದ್ದೇವೆ. ಇದೇ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ. ಆದರೆ ಇವತ್ತಿನ ಈ ಸಮಾರಂಭ ಬಹುಜನರಿಗೆ ಆಶ್ಚರ್ಯವನ್ನು ತಂದುಕೊಡ್ತಕ್ಕಂಥ ಸಮಾರಂಭ. ಈ ಸಮಾರಂಭ ಪ್ರಶ್ನೆಗಳನ್ನು ಕೇಳುವಂತ ಸಮಾರಂಭ. ಯಾರು ರಾಜ್ಯದ ಮೇಲೆ ಆಪಾದನೆ ಮಾಡಿದ್ದಾರೆ, ಯಾರು ಸರ್ಕಾರವನ್ನ ಉರುಳಿಸ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ, ಅವರ ಪಾದಯಾತ್ರೆ ಮುಗಿಯೋದ್ರೊಳಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವರಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳುವಂತ ಸಮಾರಂಭ. ಬಹುಶಃ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಇಂತಹ ಸಮಾರಂಭ, ಪ್ರಶ್ನೆಗಳನ್ನ ವಿರೋಧ ಪಕ್ಷದವರಿಗೆ ಕೇಳುವಂತ ಸಮಾರಂಭ ಯಾವತ್ತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಾವು ಅವರಿಗೆ ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಲಿಲ್ಲ, ಪ್ರತಿಭಟನೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಅದು ನಿಮ್ಮ ಹಕ್ಕು. ಆದ್ರೆ ಯಾವುದಕ್ಕೆ ಪ್ರತಿಭಟನೆ ಮಾಡ್ತೀರಿ, ಯಾವುದಕ್ಕೆ ಪಾದಯಾತ್ರೆ ಮಾಡ್ತೀರಿ? ಜನರಿಗೋಸ್ಕರ ಪಾದಯಾತ್ರೆ ಮಾಡಿದ್ದೇವೆ ನಾವು. ಈ ರಾಜ್ಯದ ಸಂಪತ್ತನ್ನು ಉಳಿಸೋದಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೇವೆ, ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿದ್ದೇವೆ, ಮಂಗಳೂರಿಂದ ಉಲ್ಲಾಳಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ನಮ್ಮ ಪಾದಯಾತ್ರೆಗಳು ಜನರ ಪರವಾಗಿ, ಜನರಿಗೋಸ್ಕರ ಮಾಡಿದಂತ ಪಾದಯಾತ್ರೆಗಳು ಅನ್ನೋದನ್ನ ಇವತ್ತು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಆದರೆ ನೀವು ಮಾಡುವಂತ ಪಾದಯಾತ್ರೆ
ಯಾವುದೋ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನು ಅವರಿಗೆ ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಯಾವ ಪುರಾವೆಗಳಿದ್ದಾವೆ? ಯಾವ ದಾಖಲಾತಿಗಳಿದ್ದಾವೆ? ಮಾನ್ಯ ಮುಖ್ಯಮಂತ್ರಿಗಳು ರುಜುವು ಮಾಡಿರ್ತಕ್ಕಂಥ ದಾಖಲಾತಿ ಯಾವುದಾದ್ರೂ ಒಂದು ಇದ್ರೆ ತೋರಿಸಿ ನೋಡೋಣ. ಸರ್ಕಾರದಿಂದ ಅಧಿಕಾರದಲ್ಲಿ ದುರುಪಯೋಗ ಮಾಡಿಕೊಂಡು ಯಾವುದಾದ್ರೂ ಡೈರೆಕ್ಷನ್ ಕೊಟ್ಟಿದ್ರೆ ತೋರಿಸಿ ನೋಡೋಣ. ಯಾರು ನೀವು? ನಿಮ್ಮ ಮೇಲೆ ಆಪಾದನೆಗಳು ಇಲ್ವಾ? ಮುಖ್ಯಮಂತ್ರಿಗಳು ಹೇಳಿದಾಗೆ 25ಕ್ಕೂ ಹೆಚ್ಚು ಹಗರಣಗಳ ಆಪಾದನೆಗಳು ನಿಮ್ಮ ತಲೆ ಮೇಲೆ ಕೂತಿದ್ದಾವೆ. ಅದನ್ನ ಮರೆಯೋದು ಬೇಡ ನೀವು. ಇವತ್ತು ನಾನು ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಅಥವಾ ಅವರ ಮುಖ್ಯಸ್ಥರಿಗೆ ಕೇಳೋದಕ್ಕೆ ಬಯಸ್ತೇನೆ. ನೀವೊಂದು ಪ್ರಕಟಣೆ ಮಾಡಿದ್ದೀರಿ, ಜ್ಞಾಪಕ ಇದೆಯಾ ಅಥವಾ ಮರ್ತೋಗಿದ್ಯಾ? ಆ ಪ್ರಕಟಣೆಯಲ್ಲಿ ಏನು ಹೇಳಿದಿರಿ? ಆ ಪ್ರಕಟಣೆಯಲ್ಲಿ ನೀವು ಹೇಳಿದಿರಿ, ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಪ್ರಕಟಣೆ ಮಾಡಿದಿರಿ. ಅದು ನಿಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಹೆಸರಿನಲ್ಲಿ ಹೊರಟಿದೆ. ಅದು ಏನ್ ಕೇಳಿದಿರಿ? ಅದರಲ್ಲಿ 36 ಸೈಟ್ಗಳನ್ನ ಮೂಡಾದವರು ಕೊಟ್ಟಿದ್ದಾರೆ. 20 ಸೈಟ್ಗಳು ನಿಮ್ಮ ಕುಟುಂಬದವರಿಗೆ ಆಗಿದೆ. ಕುಮಾರಸ್ವಾಮಿಯವರ ಆದಿಯಾಗಿ ನಿಮ್ಮ ಕುಟುಂಬದವರಿಗೆ ಆ ಸೈಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಕೊನೆಯದಾಗಿ ಹೇಳ್ತಾರೆ, ಕುಮಾರಸ್ವಾಮಿ ಅವರಿಗೆ ಕೇಳ್ತಾರೆ ಅವರು ಪ್ರಶ್ನೆಯನ್ನ, ಕುಮಾರಸ್ವಾಮಿ ಅವರೇ, ನಿಮಗೆ ಇನ್ನೂ ಬೇರೊಬ್ಬರ ಬಗ್ಗೆ ಪ್ರಶ್ನೆ ಮಾಡುವ ನೈತಿಕತೆ ಉಳಿದಿದೆಯಾ ಅಂತ ಕೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಕೇಳೋದು, ಯಾರ ಜೊತೆಯಲ್ಲಿ ಇವತ್ತು ನೀವು ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದೀರಿ ಅವರು ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಅವರಿಗೆ ಉತ್ತರ ಕೊಡಿ ನೀವು, ಆಮೇಲೆ ನಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಬನ್ನಿ ನೀವು. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮ ಅನೇಕ ಪ್ರಶ್ನೆಗಳನ್ನು ನಾವು ಕೇಳೋದಿದೆ ನಿಮಗೆ. ರಾಜ್ಯದಲ್ಲಿ ಇವತ್ತು ನೀವು ರಾಷ್ಟ್ರದಲ್ಲಿ ಮಂತ್ರಿಗಳಾಗಿದ್ದೀರಿ, ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದೀರಿ. ಇವತ್ತು ನಮಗೆ ಬರಬೇಕಾದಂತ GST ಶೇರ್ ಇರ್ಬೋದು, ಅಥವಾ ನಮಗೆ ಬರಬೇಕಾದಂತ ಅನೇಕ ಕಾರ್ಯಕ್ರಮಗಳಲ್ಲಿ ಅಡಿಯಲ್ಲಿ ಹಣ ಇರ್ಬೋದು, ಅದನ್ನ ಬಿಡುಗಡೆ ಮಾಡಲಿಲ್ಲ. ನಾವು ಕಳೆದ ಬಾರಿ ನಮಗೆ 36,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ನಿಮ್ಮ ಹತ್ರ 12,000 ಕೋಟಿ ಹಣ ಕೇಳಿದೋ ನಿಮಗೆ, ಆದ್ರೆ ನಮಗೆ ಕೊಡ್ಲಿಲ್ಲ ನೀವು. ಬಹುಶಃ ರಾಷ್ಟ್ರದ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ಗ್ರಾಂಟ್ ಕೊಡ್ಲಿಲ್ಲ ಅಂತ ಹೇಳಿ ಕೋರ್ಟಿಗೆ ಹೋದಂತ ಉದಾಹರಣೆಗಳಿಲ್ಲ. ತಮಿಳುನಾಡಿನವರು ಹೋದ್ರು, ಕೇರಳದವರು ಹೋದ್ರು, ನಾವು ಕೂಡ ಹೋದ್ವಿ. ಅದಕ್ಕೆ ಉತ್ತರವಾಗಿ ನೀವು ಹಣ ಬಿಡುಗಡೆ ಮಾಡಿದ್ದೀರೇ ವಿನಃ ನಾವು ಕೇಳಿದಂತ ಹಣವನ್ನ ನೀವು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಪತ್ರಿಕೆಯಲ್ಲಿ ಬಂದಿದೆ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು, ಕೇಂದ್ರದ ಹಣಕಾಸಿನ ಸಚಿವರು ಹೇಳಿದ್ರು 5,300 ಕೋಟಿ ಭದ್ರಾ ಮೇಲ್ದಂಡೆಗೆ ಕೊಡ್ತೇವೆ, ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ಮಾಡ್ತೇವೆ ಅಂತ. ಇವತ್ತು ಹೇಳ್ತಾ ಇದ್ದೀರಿ ನಾವು ಭದ್ರಾ ಮೇಲ್ದಂಡೆಗೆ ಹಣ ಕೊಡೋದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀರಿ. ಅಂದ್ರೆ ಅರ್ಥ, ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಇಡೀ ವಿಶ್ವಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಮಾತನಾಡಿದಂತ ಅನೇಕ ಜನ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ಅದಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನೀವು ವಾಲ್ಮೀಕಿ ಹಗರಣದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀರಿ.
ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಗಳನ್ನ ಅದಕ್ಕೆ ತರಬೇಕು, ಹೇಗಾದ್ರೂ ಮಾಡಿ ಮಾನ್ಯ ಶಿವಕುಮಾರ್ ಅವರನ್ನ ತರಬೇಕು, ಹೇಗಾದ್ರೂ ಮಾಡಿ ಮಂತ್ರಿಗಳನ್ನ ತರಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಒಂದು ಹಗರಣ ಅವರ ಗಮನಕ್ಕೆ ಬರ್ತದೆ ಎಂದ ತಕ್ಷಣ ಸಚಿವರನ್ನ ರಾಜೀನಾಮೆಯನ್ನು ತೆಗೆದುಕೊಂಡು ಅದಕ್ಕೆ SIT ಮಾಡಿ ಅದಕ್ಕೆ ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿನ್ನ ಜನತೆಗೆ ಉತ್ತರ ಬೇಕಾ? CBI ತಂದಿದ್ದೀರಿ, ED ತಂದಿದ್ದೀರಿ, ಅವರೇನ್ ಮಾಡ್ತಾ ಇದ್ದಾರೆ? ಬರ್ಲಿ, ಸತ್ಯಾಂಶ ಹೊರಗಡೆ ಬರ್ಲಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸತ್ಯ, ಅವರಿಗೆ ಶಿಕ್ಷೆಯನ್ನ ಖಂಡಿತವಾಗಿ ಮಾಡೇ ತೀರ್ತೀವಿ ಅನ್ನೋದನ್ನ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಅದೊಂದೇ ಅಲ್ಲ, ನಿಮ್ಮ ಪಕ್ಷದವರೇ ಹೇಳಿದ್ದಾರೆ, ಬೋವಿ ಹಗರಣದಲ್ಲಿ ಹಗರಣ ಆಗಿದೆ, ಹಣ ಹೊಡೆದಿದ್ದಾರೆ. ಮೊನ್ನೆ ನಮಗೆ SITಯಲ್ಲಿ ಗೊತ್ತಾಗಿದೆ 30 ಬ್ಯಾಂಕ್ ಅಕೌಂಟಿಗೆ ಹಣ ಹೋಗಿದೆ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ನಲ್ಲಿ ನಿಮ್ಮ MD, ನಿಮ್ಮ ಅಧ್ಯಕ್ಷ ಚೆಕ್ ನಲ್ಲಿ ಹಣ ತಗೊಂಡಿದ್ದಾರೆ. ಇವತ್ತು ಅವ್ರ ಮನೆಗಳು ಕಟ್ಟೋದಕ್ಕೆ ಹಣ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ತೇನೆ, PSI ಹಗರಣ ಯಾರು ಮಾಡಿದ್ದು? ಇವತ್ತುವರೆಗೂ ಕೂಡ ನಾವು ಸಬ್ ಇನ್ಸ್ಪೆಕ್ಟರ್ಗಳನ್ನ ರಾಜ್ಯದಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೊಂದಲದ ಗೂಡಾಗಿ ಇವತ್ತು ನಿಂತಿದೆ. ಆ ಯುವಕರಿಗೆ ನಾವು ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇಲಾಖೆಯಲ್ಲಿ ಪೊಲೀಸಿನ ಅಧಿಕಾರಿಗಳಿಲ್ಲದೆ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು? ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳನ್ನ ಇವತ್ತು ನಮ್ಮೆಲ್ಲ ಮಾತನಾಡಿದಂತ ನಾಯಕರುಗಳು ಕೇಳಿದ್ದಾರೆ. ಮಾನ್ಯ ಶಿವಕುಮಾರ್ ಅವರು ಹೇಳಿದರು, ಬಹುಶಃ ಶಿವಕುಮಾರ್ ಅವರಿಗಿನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಯಾಕೆಂದ್ರೆ ನಿಮ್ ತಳ ಬುಡ ಎಲ್ಲ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವತ್ತು ಅದಕ್ಕೆ ಉತ್ತರವನ್ನ ನಾಳೆ ನೀವು ಇದೇ ಜಾಗದಲ್ಲಿ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ನೀವು ಉತ್ತರವನ್ನ ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗಲ್ಲ, ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. 2023ರಲ್ಲಿ ರಾಜ್ಯದ ಜನತೆ 136 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಭಾಷಣಗಳನ್ನು ಮಾಡುವಾಗ ಏನು ಹೇಳಿದ್ರು? ದಯಮಾಡಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನಾವು ಸ್ವಚ್ಛ ಆಡಳಿತವನ್ನ ಕೊಡ್ತೇವೆ, ಈ ರಾಜ್ಯದ ಬಡ ಜನರಿಗಾಗಿ ಆಡಳಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆಯಲ್ಲಿ ನನ್ನ ಕಡೆ ಬರೆಸಿದ್ದಾರೆ, ಒಳ್ಳೆಯ ಆಡಳಿತವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಆ ಒಂದು ಪ್ರಣಾಳಿಕೆಯಲ್ಲಿ ನಾವು ಬರೆದಿದ್ದೇವೆ. ಆ ಕಾರಣಕ್ಕಾಗಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಅದನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇಟ್ಕೊಂಡು ಆಡಳಿತ ಮಾಡತಕ್ಕಂತ ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ಕೂಡ ಆ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ತಮ್ಮ ಮುಂದೆ ಹಂಚಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.